ಪ್ರಶ್ನೆ ನೋಡೋಣ. ಯಾವ ದೇಶದಲ್ಲಿ ಭಾರತದ ಸಸ್ಯಾಹಾರಿ ಊಟ ಸಿಗುತ್ತದೆ? ಆಪ್ಷನ್ಸ್ ಎ ಇಟಲಿ, ಬಿ ಜಪಾನ್, ಸಿ ರಷ್ಯಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ. ಇಟಲಿ ದೇಶದಲ್ಲಿ ಭಾರತದ ಸಸ್ಯಾಹಾರಿ ಊಟ ಸಿಗುತ್ತದೆ. ಎರಡನೇ ಪ್ರಶ್ನೆ. ಯಾವ ಪ್ರಾಣಿ ಮನುಷ್ಯರಂತೆ ಮನಸ್ಸಿನಲ್ಲಿ ಮಾತನಾಡುತ್ತೆ? ಆಪ್ಷನ್ಸ್ ಎ ಆನೆ, ಬಿ ಕೋತಿ, ಸಿ ಆಕಳು, ಡಿ ಗೊರಿಲ್ಲಾ. ಸರಿಯಾದ ಉತ್ತರ ಆಪ್ಷನ್ ಎ ಆನೆ. ಆನೆ ಮನುಷ್ಯರಂತೆ ಮನಸ್ಸಿನಲ್ಲಿ ಮಾತನಾಡುತ್ತೆ. ಮೂರನೇ ಪ್ರಶ್ನೆ. 50 ಓವರ್ಗಳ ಏಕದಿನ ಪಂದ್ಯವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಟಿ20, ಬಿ ಟೆಸ್ಟ್ ಕ್ರಿಕೆಟ್, ಸಿ ODI, ಡಿ ಟಿ10. ಸರಿಯಾದ ಉತ್ತರ ಆಪ್ಷನ್ ಸಿ ODI. 50 ಓವರ್ಗಳ ಏಕದಿನ ಕ್ರಿಕೆಟ್ ಪಂದ್ಯವನ್ನು ODI ಎಂದು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಸಿಂಹಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ರಾಜಸ್ಥಾನ್, ಬಿ ಛತ್ತೀಸ್ಗಢ, ಸಿ ಗುಜರಾತ್, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ಭಾರತದಲ್ಲಿ ಅತಿ ಹೆಚ್ಚು ಸಿಂಹಗಳನ್ನು ಹೊಂದಿರುವ ರಾಜ್ಯ ಗುಜರಾತ್. ಐದನೇ ಪ್ರಶ್ನೆ. ಹಳದಿ ಗುಲಾಬಿ ಹೆಚ್ಚು ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಆಪ್ಷನ್ಸ್ ಎ ಭೂತಾನ್, ಬಿ ಜಪಾನ್, ಸಿ ಭಾರತ, ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ ಭೂತಾನ್. ಹಳದಿ ಗುಲಾಬಿ ಭೂತಾನ್ ದೇಶದಲ್ಲಿ ಹೆಚ್ಚು ಕಂಡು ಬರುತ್ತದೆ. ಆರನೇ ಪ್ರಶ್ನೆ. ಹೆಲಿಕಾಪ್ಟರ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಆಪ್ಷನ್ಸ್ ಎ ಸಿಕೋರಿಸ್ಕಿ, ಬಿ ವಾಟರ್ ಮ್ಯಾನ್, ಸಿ ಸ್ಟೀವನ್ಸನ್, ಡಿ ಗ್ರಹಾಂ ಬೆಲ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಕೋರಿಸ್ಕಿ. ಅಮೆರಿಕದ ವಿಜ್ಞಾನಿ ಇವರು. 1939ರಲ್ಲಿ ಹೆಲಿಕಾಪ್ಟರ್ ಕಂಡುಹಿಡಿದರು. ಏಳನೇ ಪ್ರಶ್ನೆ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ರಾಜ ಯಾರು? ಆಪ್ಷನ್ಸ್ ಎ ಶಿವಾಜಿ, ಬಿ ಟಿಪ್ಪು, ಸಿ ಅಶೋಕ, ಡಿ ಅಕ್ಬರ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ರಾಜ ಅಶೋಕ. ಎಂಟನೇ ಪ್ರಶ್ನೆ. ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ದೇಶ ಮೊದಲಿದೆ? ಆಪ್ಷನ್ಸ್ ಎ ಚೀನಾ, ಬಿ ಅಮೆರಿಕಾ, ಸಿ ಇಂಡಿಯಾ, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕೆನಡಾ. ಶಿಕ್ಷಣ ಕ್ಷೇತ್ರದಲ್ಲಿ ಕೆನಡಾ ದೇಶವು ಮೊದಲಿದೆ. ಒಂಬತ್ತನೇ ಪ್ರಶ್ನೆ. ರಸ್ತೆಯಲ್ಲಿ ಹೋಗುವಾಗ ಶವಯಾತ್ರೆ ನೋಡಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಶುಭವಾಗುತ್ತದೆ, ಬಿ ಅಶುಭವಾಗುತ್ತದೆ, ಸಿ ಅನಾರೋಗ್ಯ, ಡಿ ಧನ ನಷ್ಟ. ಸರಿಯಾದ ಉತ್ತರ ಆಪ್ಷನ್ ಎ ಶುಭವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶವಯಾತ್ರೆ ನೋಡುವುದು ಶುಭ ಎಂದು ಹೇಳಲಾಗಿದೆ. ಅರ್ಧಕ್ಕೆ ನಿಂತ ಕೆಲಸ ಪೂರ್ಣಗೊಳ್ಳುತ್ತದೆ, ಕಷ್ಟಗಳು ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ಮನಸ್ಸಿನ ಆಸೆ ಕೂಡ ಪೂರ್ಣಗೊಳ್ಳುತ್ತದೆ. ಹತ್ತನೇ ಪ್ರಶ್ನೆ. ಯಾವ ದೇಶದಲ್ಲಿ ಹೆಚ್ಚು ಉದ್ಯೋಗವಂತರು ಇದ್ದಾರೆ? ಆಪ್ಷನ್ಸ್ ಎ ಕತಾರ್, ಬಿ ಥೈಲ್ಯಾಂಡ್, ಸಿ ಅಮೆರಿಕಾ, ಡಿ ಜಪಾನ್.
ಸರಿಯಾದ ಉತ್ತರ ಆಪ್ಷನ್ ಎ ಕತಾರ್. ಕತಾರ್ ದೇಶದಲ್ಲಿ ಹೆಚ್ಚು ಉದ್ಯೋಗವಂತರು ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಅರಗಿನ ಮನೆ. ಹಿಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಪದ ಜೋಡಿಸಿ ಗಾದೆ ರಚಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.